ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ. guys, welcome back to my channel. ನಾನು ನಿಮ್ಮ ಪ್ರೀತಿಯ ಪ್ರಗತಿ. ಇವತ್ತಿನ ವಿಡಿಯೋ ತಮ್ಮನೇಲಿ ನೀವು ನೋಡಿರ್ಬೋದು. ಸೊ ಇವತ್ತು ನಮ್ಮ ಅಕ್ಕನ ಮದುವೆಯ ಸಮಾರಂಭ ಹೇಗಾಯ್ತು, ಏನೆಲ್ಲ ಮಾಡಿದ್ವಿ, ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಫಸ್ಟ್ ವಿಡಿಯೋ ನೋಡಿ ಅಪ್ರಿಷಿಯೇಟ್ ಮಾಡಿದ್ದೀರಾ, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಒಂದು ಪ್ರೋತ್ಸಾಹ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಕ್ಚುಲಿ ನಾನು ಬ್ಲಾಗ್ ಥರ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಟ್ರಸ್ಟ್ ಮೀ ಗೈಸ್, ನನಗೆ ಅಷ್ಟು ಬ್ಲಾಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಆ್ಯಂಡ್ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ವಿಡಿಯೋ ಕ್ಲಿಪ್ಸ್ನ ನಾನು ತಗೊಂಡಿದ್ದೀನಿ ಆ್ಯಂಡ್ ಅದ್ರ ಬಗ್ಗೆನೇ ಹೇಳ್ತಾ ಹೋಗ್ತೀನಿ ಅಷ್ಟೇ. ಸೊ ಜಾಸ್ತಿ ವೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ದೊಡ್ಡಮ್ಮ ಮಗಳಂದ್ರೆ ನಮ್ಮ ಅಮ್ಮನ ಅಕ್ಕನ ಮಗಳು, ಅವ್ರ ಹೆಸರು ಸೌಂದರ್ಯ ಅಂತ. ಫೋಟೋ ಸೈಡಲ್ಲಿ ಹಾಕ್ತೀನಿ. ಸೊ ಮದುವೆ ಗಂಡ ಅವ್ರ ಹೆಸರು ಬಂದು ಸಂದೀಪ್ ಅಂತ, ಅವ್ರ ಫೋಟೋ ಕೂಡ ನನಗೆ ಸೈಡಲ್ಲಿ ನಿಂತಿದೆ. ಅಂಗಡಿ ತೆರೆಯಲು ಎಲ್ಲೇ ಹೋದರೂ ಗಮನ ಸನಿಹವೇ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ. ಓಕೆ, ಸೊ ಫಸ್ಟ್ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಫ್ರೈಡೇ ನಮ್ಮ ಅಕ್ಕಗೆ ಬ್ರೈಡ್ ಟು ಬಿ ಪಾರ್ಟಿ ಮಾಡಬೇಕು ಅಂತ ಆವತ್ತಿನ ದಿನ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ನಾವು ಹೊರಟ್ವಿ. ತುಂಬ ಡಿಲೇ ಆಗಿ ಕೇಕ್ ಎಲ್ಲ ತಗೊಂಡು ಆ್ಯಂಡ್ ನಮ್ಮ ಕಸಿನ್ಸ್ ಕೂಡ ಬರಬೇಕಿತ್ತು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 11:30-12 PM ಹಂಗೆ ಆಗಿತ್ತು ಟೈಮು. ಅವರೆಲ್ಲ ನಿದ್ದೆ ಮಾಡಿಬಿಟ್ಟಿದ್ರು. ನಾವು ಹೋಗೋಷ್ಟೊತ್ತಿಗೆ ನಾವು ಏನು ಮಾಡೋಕ್ಕಾಗಿಲ್ಲ, ನಾವು ಹೋಗಿದ ತಕ್ಷಣ ನಿದ್ದೆ ಮಾಡಿದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಡೇ ನಮ್ಮ ಅಕ್ಕದು ಮೆಹಂದಿ ಶಾಸ್ತ್ರ ಇತ್ತು. ಅವ್ರಿಗೆ ಮೆಹಂದಿ ಹಾಕೋಕ್ಕೆ ಬಂದಿದ್ರು ಆ್ಯಂಡ್ ನಾವು ನಮ್ಮ ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಮ ಅಕ್ಕದು ಮೆಹಂದಿ ಹಾಕ್ಸ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸ್ತಾ ಇದ್ರು. ಸೊ ಅದರದ್ದೊಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡೋಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ. ಸೊ ಇದು ಮೆಹಂದಿ ಶಾಸ್ತ್ರದ ವಿಡಿಯೋ. ಇನ್ನೊಂದು ನಾವು ಬ್ರೈಡ್ ಟು ಬಿ ಪಾರ್ಟಿನೂ ಅವತ್ತೇ ಮಾಡಿದ್ವಿ ನೈಟ್. ನಾವು ಅದ್ರದ್ದು ಒಂದು ಫೋಟೋಸ್, ಆಮೇಲೆ ಸ್ವಲ್ಪ ವಿಡಿಯೋಸ್ ಇದೆ ಅಷ್ಟೇ. ಸೊ ಇನ್ನೊಂದು ವಿಡಿಯೋ ಅಂದ್ರೆ ನಮ್ಮ ಅಕ್ಕ ಕೇಕ್ ಕಟ್ ಮಾಡಿರೋದು ಮತ್ತೆ ಅವ್ರ ಜೊತೆ ನಾವು ಡ್ಯಾನ್ಸ್ ಆಡಿರೋದು, ಅದೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡ್ ಬರೋಣ. ಅಷ್ಟೊಂದು Happy birthday to you. Happy birthday to you. ಉಲ್ಲಾಸದ ಹೂಬಳೆಗಳು. ಅದೇ ಹೇಳ್ರಿ, ಅದೇ ಹೇಳಿದೆ ಬೈಕ್ ಬರ್ಬಿಟ್ರೆ. ಉಲ್ಲಾಸದ ಹೂಬಳೆಗಳು. ಇಷ್ಟೇ. ಸೊ ಬ್ರೈಡ್ ಟು ಬಿ ಪಾರ್ಟಿ ನಾವು ಕೇಕ್ ಕಟ್ ಮಾಡಿದ್ವಿ, ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ, ಆಮೇಲೆ ಡ್ಯಾನ್ಸ್ ಮಾಡಿದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಡೇ ಅಂದರೆ ಸಂಡೇ ರಿಸೆಪ್ಷನ್ ಡೇ ಕೂಡ. ಅವತ್ತಿನ ದಿನ ಅರ್ಶಿನ ಶಾಸ್ತ್ರ ಇತ್ತು. ಅವತ್ತು ಫೋಟೋಗ್ರಾಫರ್ ಬಂದಿದ್ರು, ಸೆಟ್ ಎಲ್ಲ ತರಿಸಿದ್ರು. ಅವರು ಫೋಟೋಸ್, ಕ್ಯಾಂಡಿಡ್ ಪಿಕ್ಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ಮಾಡಿಕೊಂಡ್ರು. ನಾವು ನಮ್ಮ ಫೋನಲ್ಲಿ ಎಷ್ಟಾಯ್ತೋ ಅಷ್ಟು ಫೋಟೋ ಮತ್ತು ವಿಡಿಯೋಸ್ನ ಮಾಡ್ಕೊಂಡ್ವಿ. ಅದೊಂದು ವಿಡಿಯೋ ನೋಡೋಣ. ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ. ನಾಚಿ ನೀರಾಗಿ ಹೊಳೆ ಆಗವಳೆ, ಮೈ ಕಳೆ ಏರವಳೆ.
ಅರಿಶಿಣ ಶಾಸ್ತ್ರ ಎಲ್ಲ ಮುಗ್ದು ನಾವು ಚೌಟ್ರಿಗೆ ಹೋಗೋಷ್ಟೊತ್ತಿಗೆ 5 ಅಥವಾ 6 PM ಹಾಗಾಗಿತ್ತು ಟೈಮು. ಆ್ಯಂಡ್ ಅಲ್ಲಿ ಹೋಗಿ ನಾವು ರೆಡಿ ಆಗೋದ್ರಲ್ಲೇ ಬ್ಯುಸಿ ಆಗಿಬಿಟ್ವಿ. ಆ್ಯಂಡ್ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಕ್ಕೂ ನಮಗೆ ಟೈಮ್ ಸಹ ಸಿಕ್ಕಿಲ್ಲ. ಆ್ಯಂಡ್ ವಿಡಿಯೋಸ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ವಿ. ನಾನು ವಿಡಿಯೋ ಮಾಡ್ತಾ ಸಂಜೆ ಆಗಿಬಿಟ್ಟಿದೆ ಇವಾಗ. ಬಟ್ ಆದರೂ ಕಂಟಿನ್ಯೂ ಮಾಡೋಣ ವಿಡಿಯೋನ. ಓಕೆ, ರಿಸೆಪ್ಷನ್ ದಿನ ನಾವು ಫೋಟೋನೇ ಕ್ಲಿಕ್ ಮಾಡ್ಕೊಳಕ್ಕಾಗಿಲ್ಲ. ಆಗೋ ಹೀಗೋ ಲಾಸ್ಟಲ್ಲಿ ಟೈಮ್ ಸಿಕ್ಕಿ 2 ಫೋಟೋ ತಕ್ಕೊಂಡ್ವಿ ಅಷ್ಟೇ. ಅದೇ 2 ಫೋಟೋ ನಾನು ಇಲ್ಲಿ ಹಾಕ್ತೀನಿ. ಸೊ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಮಲ್ಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಲೇಟಾಗಿ ಮಲ್ಕೊಂಡ್ವಿ ನಾವು ಅವತ್ತು. ಸೊ ನೆಕ್ಸ್ಟ್ ಡೇ ಅಂದರೆ ದ ಮೇನ್ ಡೇ, ಮದುವೆ ದಿನ, ನಾವು ಬೆಳಗ್ಗೆ ಬೇಗ ಎದ್ದು ರೆಡಿ ಎಲ್ಲ ಆದ್ವಿ. ಸೊ ನೆನ್ನೆ ದಿನದ ಥರ ನಮಗೆ ಟೈಮ್ ಸಿಗದಿರೋ ಹಾಗೆಲ್ಲ ಆಗಿಲ್ಲ. ಬೇಗ ರೆಡಿ ಆಗಿಬಿಟ್ಟು ನಾವು ಫೋಟೋ ತಕ್ಕೊಂಡ್ವಿ ನಾವು ಬೆಳಗ್ಗೆ. ಸೊ ಆ ಫೋಟೋಸ್ ಎಲ್ಲ ನೋಡೋಣ. ಫೋಟೋಸ್ ಎಲ್ಲ ತಕ್ಕೊಂಡಿದ್ದಾದ್ಮೇಲೆ ದೇವ್ರು ಹೊತ್ಕೊಳ್ಳೋದು, ಆಮೇಲೆ ಕಳಸ ಎಲ್ಲ ಹೊತ್ಕೊಂಡು ಹೋಗೋದೆಲ್ಲ ಇತ್ತು. ಅದೆಲ್ಲ ಆಯಿತು. ಅದ್ರದ್ದೊಂದು ವಿಡಿಯೋ ತಕ್ಕೊಂಡ್ರು, ಬಟ್ ನನಗೆ ಎಲ್ಲೂ ವಿಡಿಯೋ ಸಿಕ್ಕಿಲ್ಲ. ಇಲ್ಲ ಅಂದರೆ ಹಾಕ್ತಿದ್ದೆ. ಸೊ ದೇವರು ಕಳಸ ಎಲ್ಲ ಹೊತ್ಕೊಂಡ್ ಬಂದಿದ್ದಾಯಿತು. ನೆಕ್ಸ್ಟ್ ಬರುತ್ತೆ ದ ಮೇನ್ ಥಿಂಗ್, ಅದು ತಾಳಿ ಕಟ್ಟೋದು. ಆಗಲೇ ಮುಹೂರ್ತದ ಸಮಯ ಆಗೋಗಿತ್ತು. ಅಕ್ಷತೆ ಕಾಳು ಎಲ್ರಿಗೂ ಹಂಚಿದ್ವಿ. ಎಲ್ಲರೂ ಆ ಟೈಮಲ್ಲಿ ತುಂಬ ಎಮೋಷ್ನಲ್ ಆದರು. ಅದೊಂದು ವಿಡಿಯೋ ಕ್ಲಿಪ್ನ ನೋಡ್ಕೊಂಬರೋಣ. ಅದು ತಾಳಿ ಕಟ್ಟೋ ವಿಡಿಯೋ. ಆ್ಯಂಡ್ ಆ ವಿಡಿಯೋದಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲರೂ ಎಮೋಷ್ನಲ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ. ನನಗೆ ಖುಷಿ ಏನಂದರೆ ನಾನು ಆ ವಿಡಿಯೋ ಕ್ಲಿಪ್ನ ತಕ್ಕೊಂಡ್ನಲ್ಲ ಅನ್ನೋದು. ಸೊ ತಾಳಿ ಕಟ್ಟಿದ್ದಾಯಿತು. ಈಗ ಹಾಲು ಇಬೇಕಿತ್ತು ಎಲ್ಲರೂ. ನಾನು, ನಮ್ಮ ಅಕ್ಕ, ನಮ್ಮ ಕಸಿನ್ಸ್ ಅಲ್ಲೇ ನಿಂತಿದ್ವಿ ಅಕ್ಷತೆ ಕಾಳನ್ನ ಇಟ್ಕೊಂಡು. ಸೊ ಎಲ್ಲರೂ ಹಾಲು ಇದ್ದಿದ್ದಾದ್ಮೇಲೆ ನಾವು ನಮ್ಮ ಕಸಿನ್ಸ್ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹಾಲು ಇದ್ವಿ. ಹಾಲು ಇದ್ದಿದ್ದಾದ್ಮೇಲೆ ನಾವು ಊಟಕ್ಕಂತ ಹೋದ್ವಿ. ಸೊ ಊಟ ಎಲ್ಲ ಮಾಡ್ಕೊಂಡ್ ಬಂದಿದ್ದಾದ್ಮೇಲೆ ಚಂಡೆ ಇನ್ಸ್ಟ್ರೂಮೆಂಟ್ ಎಲ್ಲ ತರಿಸಿದ್ರು ಡ್ಯಾನ್ಸ್ ಅಂತ ಅಂದ್ಬಿಟ್ಟು. ಆಗ್ಲೇ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ದೊಡ್ಡಮ್ಮ ಡ್ಯಾನ್ಸ್ ಆಡಿದ್ರು. ಅದ್ರದ್ದೊಂದು ವಿಡಿಯೋ ಇದೆ, ನೋಡೋಣ. ದೊಡ್ಡಪ್ಪ ಡ್ಯಾನ್ಸು. ಆ್ಯಂಡ್ ನಾವು ಆ ಟೈಮಲ್ಲಿ ಇರಲಿಲ್ಲ. ಆವಾಗ ಬೇರೆ ಬೇರೆಯವರು ಗಂಡಿನ ಕಡೆಯವರೆಲ್ಲ ಡ್ಯಾನ್ಸ್ ಆಡಿದ್ದಾರೆ. ಅವ್ರದ್ದು ವಿಡಿಯೋಸು ಇದೆ.
ನೆಕ್ಸ್ಟು ಹೊರಗಡೆ ಭರ್ಜರಿಯಾಗಿ ಡ್ಯಾನ್ಸ್ ಆಡಿದ್ದೀವಿ ಸರ್ಕಲಲ್ಲಿ, ತುಂಬ ಚೆನ್ನಾಗಿದೆ. ಆ ಒಂದು ವಿಡಿಯೋನ ನೀವು ನೋಡಿ. ಸೊ ಇದೆಲ್ಲ ಡ್ಯಾನ್ಸ್ ಆದ್ಮೇಲೆ ನಾವು ಒಂದು ರೀಲ್ಸ್ ಮಾಡಿದ್ವಿ. ನಡೆದೂಡಿದ ಹಾಗೆ ಉಸಿರಲಿ ಬೇಗ ಎಂಥ ಹೊಸ ಹೊಸ ಸಿಹಿ ಸುಖ ಈಗ ನನ್ನ ಖುಷಿ ಒಂದು ದುಮ್ಮಿಕ್ಕುವ ಜೋಗ. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ದ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್. ಅದು ನಮ್ಮ ಅಕ್ಕನ ಕಳಿಸ್ಕೊಡೋದು. ಇಟ್ಸ್ ಅ ವೆರಿ ವೆರಿ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಅದ್ರದ್ದೊಂದು ವಿಡಿಯೋ ಕ್ಲಿಪ್ ಇದೆ, ನೋಡಿ. ಆ ವಿಡಿಯೋದಲ್ಲಿ ನೋಡಿದಾಗೆ ನಮ್ಮ ಅಣ್ಣ ತುಂಬ ಅಂದರೆ ತುಂಬ ಅಳ್ತಾ ಇದ್ರು. ಆ್ಯಂಡ್ ಯಾರಿಗೆ ಆಗಲಿ ಆ ಸಮಯದಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಾವು ಸಹ ಅಳ್ತಾ ಇದ್ವಿ. ತುಂಬ ಮಿಸ್ ಮಾಡ್ಕೊತೀವಿ ಅವ್ರನ್ನ. ಆ್ಯಂಡ್ ಕಳಿಸ್ಕೊಟ್ಟಿದ್ದಾದ್ಮೇಲೆ ನಮ್ಮ ಅಕ್ಕ ಅವರ ಗಂಡನ ಮನೆಗೆ ಹೋದರು. ನಾವು ನಮ್ಮ ದೊಡ್ಡವ ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ತುಂಬ ಸುಸ್ತಾಗಿದ್ವಿ, ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಇಷ್ಟಾಗಿತ್ತು ಮ್ಯಾರೇಜ್ ಬ್ಲಾಗ್ ವಿಡಿಯೋ. ಆಲ್ಬಮ್ ಫೋಟೋಸ್ ಏನಾದರೂ ಬಂದಿದ್ದರೆ ನಾನು ಇವಾಗೆ ಅದರದ್ದೊಂದು ವಿಡಿಯೋ ಹಾಕ್ತಿದ್ದೆ. ಬಟ್ ಇನ್ನೂ ಬಂದಿಲ್ಲ. ಅದ್ರ ಬಂದಾದಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.